ನಮಸ್ಕಾರ, ಕಾಸ್ಮಾ ಆಸ್ಟ್ರೋ ಸೈನ್ಸ್ಗೆ ಸ್ವಾಗತ. ಇವತ್ತು ನಾವು ಕನ್ಯಾ ರಾಶಿ ಹಾಗೂ ಕನ್ಯಾ ಲಗ್ನದವ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಕನ್ಯಾ ರಾಶಿ ಅವ್ರಿಗೆ ಭಾಷೆಯ ಮೇಲೆ ಒಂದು ಒಳ್ಳೆ ಹಿಡಿತ ಇರುತ್ತೆ. ಅದು ರೈಟಿಂಗ್ ಅಲ್ಲಾರು ಆಗಿರ್ಲಿ ಅಥವಾ ಮಾತನಾಡೋದರಲ್ಲಾರು ಆಗಿರ್ಲಿ. ಈಗ ಅವ್ರು ಕನ್ನಡ ಅಥವಾ ಇಂಗ್ಲಿಷ್ ಯಾವುದೇ ಭಾಷೆ ಕಲ್ತರು ಅಂತ ಇಟ್ಕೊಳ್ಳೋಣ, ಅದನ್ನ ಅವರು ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇಲ್ಲದೆ ಉತ್ತಮ ಪದ ಪ್ರಯೋಗದಿಂದ ಅವರು ಪರ್ಫೆಕ್ಟ್ ಆಗಕ್ಕೆ ನೋಡ್ತಾರೆ. ಅಂದ್ರೆ ಇವ್ರು ಹೆಂಗೆ ಅಂದ್ರೆ ಏನಾರು ಕಲೀರಿ, ಯಾವ ವಿದ್ಯೆನಾರು ಅವ್ರು ಕಲ್ತಿರ್ಲಿ ಅಥವಾ ಯಾವುದೇ ಒಂದು ಭಾಷೆನಾರು ಕಲ್ತಿರ್ಲಿ, ಅದರಲ್ಲಿ ಪರ್ಫೆಕ್ಷನ್ ಅನ್ನೋದನ್ನ ಇವ್ರು ಯಾವಾಗಲೂ ಹುಡುಕ್ತಾರೆ. ಹಾಗೂ ಇವ್ರಿಗೆ ಈಸಿಯಾಗಿ ಪರ್ಫೆಕ್ಷನ್ ಕೂಡ ಸಿಗುತ್ತೆ. ಇದು ಕನ್ಯಾ ರಾಶಿ ಅವರ ಸ್ಪೆಷಾಲಿಟಿ. ಹಾಗೆ ಇವ್ರಿಗೆ ಕಲೆಯಲ್ಲಿ ಬಹಳ ಆಸಕ್ತಿ. ಈ ಡ್ಯಾನ್ಸು, ಆಕ್ಟಿಂಗು, ಸಿಂಗಿಂಗು, ಆಮೇಲೆ ಆಂಕರಿಂಗು, ಇದರಲ್ಲೆಲ್ಲ ಭಾರಿ ಆಸಕ್ತಿ. ಆಮೇಲೆ ಇವರು ಅಷ್ಟೇ ಒಳ್ಳೆ ವಾಗ್ಮಿಗಳಾಗಿರ್ತಾರೆ. ಆಮೇಲಿಂದ ಇವ್ರಿಗೆ ವ್ಯಾಪಾರದ ಬುದ್ಧಿ ಅನ್ನೋದು ಭಾರಿ ಚೆನ್ನಾಗಿರುತ್ತೆ. ಅಂದ್ರೆ ಈಗ ಯಾವ್ದಾರ ಒಂದು ಪ್ರಾಡಕ್ಟ್ ಇದ್ರೆ ಹೆಂಗ್ ಸೆಲ್ ಮಾಡ್ಬೇಕು ಅನ್ನೋದನ್ನ ಈ ಕನ್ಯಾ ರಾಶಿ ಅವ್ರನ್ನ ನೋಡ್ಬಿಟ್ಟು ಕಲಿಬೇಕು. ಹೆಂಗ್ ಒಂದು ಪ್ರಾಡಕ್ಟ್ ನ ಸೆಲ್ ಮಾಡ್ಬೇಕು, ಹೆಂಗೆ ಜನರಿಗೆ ಮಾರಬೇಕು, ಇವ್ರು ಹೆಂಗ್ ಪ್ರೆಸೆಂಟ್ ಮಾಡ್ಕೋಬೇಕು, ಅಥವಾ ಯಾವ್ದಾದ್ರು ಒಂದು ಪ್ರಾಡಕ್ಟ್ ಕೊಟ್ರೆ ಹೆಂಗ್ ಪ್ರೆಸೆಂಟ್ ಮಾಡ್ಬೇಕು, ಹೆಂಗ್ ಸೆಲ್ ಮಾಡ್ಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ಹೊಲ್ದಿರುತ್ತೆ. ಇವ್ರನ್ನ ನೋಡಿ ಕಲಿಬೇಕು, ಹೆಂಗ್ ಮಾರ್ಬೇಕು ಯಾವ್ದಾರು ವಸ್ತುನ ಅನ್ನೋದನ್ನ. ಆಮೇಲಿಂದ ಇವ್ರಿಗೆ ಒಳ್ಳೆ ಶಿಕ್ಷಕ ವೃತ್ತಿ ಅನ್ನೋದು ಭಾರಿ ಚೆನ್ನಾಗಿ ಸೂಟ್ ಆಗುತ್ತೆ. ಇವ್ರಿಗೆ ಹೆಂಗೆ ಅಂದ್ರೆ ಟೀಚಿಂಗ್ ಅನ್ನೋದು ಭಾರಿ ಚೆನ್ನಾಗಿ ಬರುತ್ತೆ. ಬಿಕಾಸ್ ಇವ್ರು ಒಳ್ಳೆ ಮಾತುಗಾರರು. ಆಮೇಲೆ ಗ್ರಹಣ ಶಕ್ತಿ ಅನ್ನೋದು ಭಾರಿ ಚೆನ್ನಾಗಿರುತ್ತೆ, ಗ್ರಾಸ್ಪಿಂಗ್ ಪವರ್ ಅಂತೀವಿ, ಅದು ಇವ್ರಿಗೆ ಭಾರಿ ಚೆನ್ನಾಗಿ ಬಂದಿರುತ್ತೆ. ಹಂಗಾಗಿ ಇವ್ರು ಒಳ್ಳೆ ಇದಾಗ್ಬೋದು, ಏನೋ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಆರು ನಡೆಸ್ಬೋದು, ಅಥವಾ ಒಳ್ಳೆ ಟೀಚರ್, ಲೆಕ್ಚರರ್, ಇದು ಏನ್ ಬೇಕಾದ್ರೂ ಆಗ್ಬೋದು. ಆಮೇಲಿಂದ ಇವ್ರ ಮಾತು ಎಷ್ಟು ಪ್ರಬಲವಾಗಿರುತ್ತೆ ಅಂದ್ರೆ, ಆಮೇಲೆ ಎಷ್ಟು ಜಾಣ್ಮೆಯಿಂದ ಕೂಡಿರುತ್ತೆ ಅಂದ್ರೆ, ಈಗ ಯಾರಿಗಾರು ಫೀಡ್ಬ್ಯಾಕ್ ಕೊಡ್ಬೇಕು ಅಂತ ಇಟ್ಕೊಳ್ಳೋಣ. ಆ ಫೀಡ್ಬ್ಯಾಕ್ ನ ಇನ್ನೊಬ್ರು ಮನಸ್ಸಿಗೆ ನೋವು ಆಗಬಾರ್ದು, ಹಾಗೆ ಅವ್ರು ಅದ್ರ ಮೇಲೆ ವರ್ಕ್ ಮಾಡಬೇಕು. ಆ ರೀತಿ ಫೀಡ್ಬ್ಯಾಕ್ ಗಳನ್ನ, ಸಜೆಷನ್ ಗಳನ್ನ ಕೊಡ್ತಾರೆ. ಅದು ಇವ್ರಿಗೊಂದು ಒಳ್ಳೆ ಪ್ಲಸ್ ಪಾಯಿಂಟ್. ಇವ್ರಿಗೂ ಅಷ್ಟೇ, ಇವ್ರ ಮಾತಿಂದಾನೇ ಏನ್ ಬೇಕಾದ್ರೂ ಗೆಲ್ತಾರೆ. ಮಾತಿಂದ ಇವ್ರ ವ್ಯಾಪಾರನಾದ್ರೂ ಸರಿ, ಅಥವಾ ಇವ್ರಿಗೆ ಯಾರಿಗಾರು ಕಲಿಸೋದ್ರಲ್ಲಾರು ಆಗಿರ್ಲಿ, ಅಥವಾ ಇನ್ನೊಬ್ರನ್ನ ತಿದ್ದದ್ರಲ್ಲಾರು ಆಗಿರ್ಲಿ, ಇವ್ರನ್ನ ನೋಡಿ ಕಲಿಬೇಕು. ಹೆಂಗ ನಾವು ಟೀಚಿಂಗ್ ಮಾಡಬೇಕು, ಹೆಂಗ್ ಸಜೆಷನ್ ಕೊಡಬೇಕು, ಹೆಂಗ್ ಫೀಡ್ಬ್ಯಾಕ್ ಕೊಡಬೇಕು, ಆಮೇಲೆ ಯಾವ ರೀತಿ ಜನಗಳನ್ನ ನಮ್ಮ ಜೊತೆ ಇಟ್ಕೊಳ್ಬೇಕು ಅನ್ನೋದನ್ನ. ಇವ್ರಿಗೆ ಜನರನ್ನ ಇವ್ರ ಹತ್ರ ಹಿಡಿದಿಟ್ಕೊಳ್ಳೋ ಅಂತ ಶಕ್ತಿ ಭಾರಿ ಚೆನ್ನಾಗಿರುತ್ತೆ. ಇವ್ರ ಮಾತಲ್ಲೇ ಎಲ್ಲಾರನ್ನೂ ಖುಷಿ ಪಡಿಸಿ, ಮಾತಿಂದಾನೇ ಎಲ್ಲಾರು ಗೆದ್ಕೊಂಡು ಬರ್ತಾರೆ. ಇವ್ರಿಗೆ ಅದೊಂದು ದೊಡ್ಡ ಶಕ್ತಿ. ಅದೇನೋ ಅಂತಾರಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ. ಹಂಗೆ ಅದನ್ನ ಮೋಸ್ಟ್ಲಿ ಈ ಕನ್ಯಾ ರಾಶಿ ಅವ್ರಿಗೆ ನೋಡಿ ಹೇಳಿರ್ಬೇಕು ಅನ್ಕೋತೀನಿ. ಈ ಕನ್ಯಾ ರಾಶಿ, ಕನ್ಯಾ ಲಗ್ನದವ್ರಿಗೆ ಅದು ತುಂಬಾ ಅಪ್ಲಿಕಬಲ್ ಆಗುತ್ತೆ ಆ ಗಾದೆ. ಹಾಗೆ ಇವ್ರಿಗೆ ಹಣಕಾಸಿನ ಸ್ಥಿತಿ ಉತ್ತಮವಾಗಬೇಕು ಅಂದ್ರೆ ಲಕ್ಷ್ಮೀನಾರಾಯಣರ ಆರಾಧನೆ ಮಾಡಬೇಕು. ಇವ್ರಿಗೆ ಅದನ್ನ ಆರಾಧನೆ ಮಾಡ್ತಾ ಮಾಡ್ತಾ ಇವ್ರಿಗೆ ಹಣಕಾಸಿನಲ್ಲೂ ಲಾಭ ಆಗುತ್ತೆ. ಮತ್ತೆ ಇವ್ರ ಬಿಸ್ನೆಸ್ ಅಲ್ಲಿ ಇದ್ರೆ ಬಿಸ್ನೆಸ್ ಅಲ್ಲೂ ಕೂಡ ಲಾಭ ಆಗುತ್ತೆ. ಇದು ಒಂದು ವ್ಯಾಪಾರಿ ತನ ಜಾಸ್ತಿ ಇರುತ್ತೆ. ಸೊ ಇವರು ಸ್ವಲ್ಪ ವ್ಯಾಪಾರಗಳನ್ನ ಮಾಡಿದ್ರೆ ಇವ್ರ ವ್ಯಾಪಾರದ ಕೆಲಸ ಮಾಡಕ್ಕಿಂತ ಒಂದು ವ್ಯಾಪಾರ ಅನ್ನೋದನ್ನ ಮಾಡಿದ್ರೆ ಇವ್ರು ಭಾರಿ ಚೆನ್ನಾಗಿ ಯಶಸ್ವಿ ಆಗ್ತಾರೆ. ಆಮೇಲೆ ಇವರು ಮಾರ್ಕೆಟಿಂಗ್ ಫೀಲ್ಡು, ಆಂಕರಿಂಗ್ ಫೀಲ್ಡು, ಇದ್ರಲ್ಲೆಲ್ಲ ನಂಬರ್ 1 ಆಗಿರ್ತಾರೆ. ಸೊ ಯಾರು ರಿಕ್ರೂಟ್ ಮಾಡಬೇಕು ಅಂದ್ರೆ ಎಲ್ಲಾರು ಮಾರ್ಕೆಟಿಂಗ್ ಫೀಲ್ಡ್ ಅಲ್ಲಿ ಕನ್ಯಾ ರಾಶಿಯವ್ರನ್ನ ಆರಾಮಾಗಿ ಕಣ್ಣು ಮುಚ್ಕೊಂಡು ರಿಕ್ರೂಟ್ ಮಾಡ್ಬೋದು. ಇದು ಇವರ ದೊಡ್ಡ ವಿಶೇಷತೆ ಹಾಗೂ ಇವರ ಶಕ್ತಿ. ಇವ್ರ ಮಾತು ಒಂಥರ ಇವ್ರಿಗೆ ವಜ್ರ ಇದ್ದಂಗೆ. ಇವ್ರೇನು ಹೊಡೆಯೋದೇ ಬೇಡ, ಮಾತಲ್ಲೇ ಎಲ್ಲ ಸಾಧಿಸ್ಕೊಂಡು ಬರ್ತಾರೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಕಾಸ್ಮಾ ಆಸ್ಟ್ರೋ ಸೈನ್ಸ್ ನ ಫಾಲೋ ಮಾಡಿ. ಹಾಗೆ ನಿಮ್ ಸ್ನೇಹಿತರು ಹಾಗೂ ಬಂಧುಗಳಲ್ಲಿ ಯಾರು ಕನ್ಯಾ ರಾಶಿಯವರು ಇರ್ತಾರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ತಾ, ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ. ನಮಸ್ಕಾರ. ಹಾಗೆ ನಿಮ್ ವಿಡಿಯೋ ಯಾವುದು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ.